ಹೇ ಗಾಯ್ಸ್, ಅಸ್ಸಲಾಮು ಅಲೈಕುಮ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ನಾವಿವತ್ತು ನಮ್ಮ ಚಾನಲ್ ಏನಪ್ಪ ನೋಡ್ತಿರೋದು ಅಂತ ಅಂದರೆ, ನಾವು ರಾಷ್ಟ್ರೀಯ ಗ್ರಾಹಕರ ಮೇಳ ಅಂತ ಹಾಕಿದ್ರು ಎಕ್ಸಿಬಿಷನ್ ಬಂದು ಇಲ್ಲಿ ಬಿನಿಮಿಲ್ ಹತ್ರ. ಸೊ ಅಲ್ಲಿ ಹೋಗಿದ್ವಿ ಎಲ್ಲರೂ ಫ್ಯಾಮ್ಲಿ ಜೊತೆಗೆ. ಸೊ ಒಬ್ಬೊಬ್ಬರೇ ಹೋಗ್ತಿದ್ದು, ಆಟೋಲ್ಲಿ ಹೋಗಿದ್ದು. ಲೈಕ್ ಏನಪ್ಪ ಅಂತಂದರೆ, ನಾನು ತುಂಬ ಡೇಸಿಂದ ಬಂದು ವೀಡಿಯೋಸ್ ಹಾಕ್ತಾನೆ ಇರಲಿಲ್ಲ. ನಾನು ಶಾರ್ಟ್ಸು ಹಾಕ್ತಿರ್ಲಿಲ್ಲ, ವೀಡಿಯೋಸು ಹಾಕ್ತಿರ್ಲಿಲ್ಲ. ಸಮ್ ಪರ್ಸ್ನಲ್ ಇಶ್ಯೂಸಿಂದ ಬಂದು ನಾನು ವ್ಲಾಗ್ ಹಾಕೋದೇ ಬಿಟ್ಬಿಟ್ಟಿದೆ. ದೆನ್ ನಾನು ವ್ಲಾಗ್ ಆಗ್ತಿರ್ಲಿಲ್ಲ ಅಂದರೂ ನಾನು ಕ್ಯಾಪ್ಚರ್ ಮಾಡಿ ಇಕ್ತಿದ್ದೆ. ಸೊ ಆ ವ್ಲಾಗ್ಸ್ ಹಾಕ್ತಿದ್ದೀನಿ ಈಗ. ಸೊ ಫೈನಲಿ ಬಂದು ರೀಚ್ ಆಗಿದ್ದೀವಿ. ರೀಚ್ ಆದಮೇಲೆ ಬಂದು ಎಂಟ್ರೆನ್ಸ್ ಫೀಸ್ 100 ರೂಪೀಸ್ ಅಂತ ಹೇಳಿದ್ರು. ಎಲ್ಲ ಫ್ಯಾಮ್ಲಿ ಗೆಸ್ಟ್ ಮೆಂಬರ್ಸ್ ಹೋಗಿದ್ರು. ಎಲ್ಲರಿಗೂ ಟಿಕೆಟ್ ತೊಗೊಂಡು ಒಳಗಡೆ ಎಂಟ್ರೆನ್ಸ್ ಆಗಿದ್ವಿ. ಆಗಿದ ತಕ್ಷಣ ಬಂದು ಫಸ್ಟ್ ಬಂದು ವಾಟರ್ ಫಾಲ್ಸು ನೋಡಿ. ದೆನ್ ಬಂದು ಅಲ್ಲಿ ನೈಗ್ರಾ ಫಾಲ್ಸ್ ಹಾಕಿದ್ರು. ಲೈಕ್ ಅದು ಬಂದು UK ಅಲ್ಲಿರೋದು, ಬಟ್ ಆ ಥರ ಇಲ್ಲಿ ಹಾಕಿದ್ರು. ಸೊ ಎಲ್ಲನೂ ನೋಡಿಕೊಂಡು ಹಾಗೆ ಸ್ವಲ್ಪ ಹೊತ್ತು ಪಿಕ್ಸ್ ಎಲ್ಲ ಹಿಡ್ಕೊತಿದ್ವಿ. ಲೈಕ್ 3 ವೇವ್ಸ್ ಬರ್ತಿತ್ತು, ಮತ್ತು ಅದರಲ್ಲಿ ಕಲರ್ ಚೇಂಜಿಂಗ್ಸ್ ಕೂಡ ಆಗ್ತಿತ್ತು. ಸೊ ಎಲ್ಲ ನೋಡ್ತಿದ್ದೀರಲ್ಲ, ಹೀಗೆ ಇದೆ ಅಂತ ಹೇಳಿಬಿಟ್ಟು ನಾವು ಎಲ್ಲರೂ ಇಟ್ಕೊಂಡು ಸ್ವಲ್ಪ ಹೊತ್ತು ಫ್ಯಾಮ್ಲಿ ಜೊತೆಗೆಲ್ಲ ಫೋಟೋಸ್ ಹಿಡ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ದೆನ್ ಬಂದು ನೆಕ್ಸ್ಟ್ ನಾವು ಮೂವ್ ಆನ್ ಆಗಿದ ತಕ್ಷಣ ಏನಪ್ಪ ಅಂತ ಅಂದರೆ ರೋಬೋಟಿಕ್ ಬಟರ್ಫ್ಲೈ ಪಾರ್ಕ್ ಅಂತ ಒಂದು ಬಟರ್ಫ್ಲೈಸ್ ಪಾರ್ಕ್ ಇತ್ತು. ಸೊ ಎಲ್ಲ ಟೈಪ್ಸ್ ಆಫ್ ಇನ್ಸರ್ಟ್ಸ್ ಇತ್ತು ಅದರಲ್ಲಿ. ಲೈಕ್ ನೋಡಿ, ಲೈನಾಗಿ ಶೋ ಮಾಡ್ತೀನಿ ನಿಮಗೆ. ನೆಕ್ಸ್ಟು ಮತ್ತು ನೆಕ್ಸ್ಟು ಎಲ್ಲನೂ ಇಕ್ಕಿದ್ರು. ಸೊ ಫೈನಲಿ ಹಾಗೆ ನೋಡಿಕೊಂಡು ಮೂವ್ ಆಗ್ತಿದ್ದೀವಿ. ಎಲ್ಲನೂ ಹೀಗೆ ಇತ್ತು. ಹಾಗೆ ನೋಡಿಕೊಂಡು ನಾವು ನೆಕ್ಸ್ಟ್ ಮುಂದಕ್ಕೆ ಮೂವ್ ಆನ್ ಆದ್ವಿ. ಅಲ್ಲಿ ಸ್ಟೋರ್ಸ್ ಎಲ್ಲ ಹಾಕಿದ್ರು, ಲೈಕ್ ಕ್ಯಾಂಪ್ ಸ್ಟೋರ್ಸ್ ಬರುತ್ತಲ್ಲ ಆ ಥರ ಒಂದು ಹಾಕಿದ್ರು. ಮತ್ತು ಅಲ್ಲಿ ಡೆಮೋ ಎಲ್ಲ ತೋರಿಸ್ತಿದ್ರು, ಲೈಕ್ ಟವಲ್ಸ್ ಹೇಗೆ ಏನು ಅಂತೆಲ್ಲನೂ. ಸೊ ಎಲ್ಲನೂ ನೋಡಿಕೊಂಡು ನಾವು ಟವಲ್ಸ್ ಎಲ್ಲ ತೊಗೊಬಿಟ್ವಿ. ನೋಡಿ, ಟವಲ್ ವಾಶ್ ಮಾಡಿ ತೋರಿಸ್ತಿದ್ರು. ಎಲ್ಲನೂ ನೋಡಿಕೊಂಡು ನಾವು ಹಾಗೆ ಮೂವ್ ಆನ್ ಆಗ್ತಿದ್ವಿ. ಅಲ್ಲಿ ತುಂಬ ಸೇಲ್ಸ್ಗಿಂತ ತುಂಬ ಆ್ಯಕ್ಟಿವಿಟೀಸ್ ಜಾಸ್ತಿ ಇತ್ತು ನೋಡಿ. ಆ್ಯಂಡ್ ನಾನು ಬಂದು ಎಲ್ಲ ಸ್ಟೋರ್ ಟೂರ್ ಮಾಡ್ಕೊಬಿಟ್ಟೆ. ಸ್ಟೋರ್ ಟೂರ್ ಮಾಡಿಕೊಂಡು ಹಾಗೆ ಮೂವ್ ಆನ್ ಆಗ್ತಿದ್ದೆ. ಇನ್ನೊಂದೇನಪ್ಪ ವಿಷಯ ಅಂತಂದರೆ, ಜಾಸ್ತಿ ಜನ ಬಂದು ವಿತೌಟ್ ಸಬ್ಸ್ಕ್ರೈಬಿಂಗ್ ಬಂದು ವಾಚ್ ಮಾಡ್ತಿದ್ದೀರಾ. ಸೊ ಡೂ ಸಬ್ಸ್ಕ್ರೈಬ್ ಬಿಫೋರ್ ವಾಚಿಂಗ್. ನೆಕ್ಸ್ಟ್ ಏನಂತಂದರೆ, ಎಲ್ಲರೂ ಹಾಗೆ ಮೂವ್ ಆನ್ ಆಗ್ತಿದ್ವಿ. ಲೈಕ್ 10 ರೂಪೀಸ್ ಸೇಲ್, 20 ರೂಪೀಸ್ ಸೇಲ್ಸ್ ಎಲ್ಲನೂ ಹಾಕಿದ್ರು. ದೆನ್ ಬಂದು ಡೆಮೋ ಪೀಸಸ್ ಎಲ್ಲ ಜಾಸ್ತಿ ಇತ್ತು. ಆ್ಯಂಡ್ ಈವನ್ ನಾವು ತಿನ್ನೋ ಐಟಮ್ ಕೂಡ ಟೇಸ್ಟ್ ಮಾಡಿ ತೊಗೋಬೋದು, ಲೈಕ್ ಆ ಥರ ಎಲ್ಲನೂ ಹಾಕಿದ್ರು. ದೆನ್ ಬಂದು ಸಿಸ್ಟರು ಏನೇನೋ ಕಿಚನ್ ಐಟಮ್ಸ್ ಎಲ್ಲ ತೊಗೊಂಡ್ರು. ಹಾಗೆ ನಮಗೂ ಏನೇನು ಬೇಕಾಗಿತ್ತು ನಾವು ಎಲ್ಲ ತೊಗೊಂಡ್ವಿ. ಆ್ಯಂಡ್ ಊರಿಂದ ಬಂದಿರಲ್ಲ ಅವ್ರು ಕೂಡ ಎಲ್ಲನೂ ತೊಗೊಂಡ್ರು. ನೋಡಿಕೊಂಡು ಹಾಗೆ ಮೂವ್ ಆನ್ ಆಗ್ತಿದ್ವಿ. ದೆನ್ ಬಂದು ಉದುಪ ಹಾಕ್ತಾರಲ್ಲ, ಆ ಬೌಲ್ ಬಂದು ನೋಡ್ತಿದ್ವಿ. ಲೈಕ್ ನಾನು ಮೀಶೋಲ್ಲಿ ನೋಡಿದೆ 120 ಅಂತೆ, ಅಲ್ಲಿ ಕೇಳಿದರೆ 250 ಅಂತ ಹೇಳಿದ್ರು. ಸೊ ನೀವು ಇಟ್ಕೊಳ್ಳಿ ಅಂತ ಅಲ್ಲೇ ಇಟ್ಬಿಟ್ಟು ನಾವು ಬಂದುಬಿಟ್ವಿ. ದೆನ್ ಬಂದು ಸ್ಟ್ರಾಸ್ ಎಲ್ಲ ತೊಗೊಂಡ್ರು ಮಗುಗೆ ಸಿಸ್ಟರು.
ಆ್ಯಂಡ್ ಏನು ಸ್ಪೆಷಲ್ ಅಂದರೆ 100 ಟೈಪ್ಸ್ ಆಫ್ ಫುಡ್ಸು, 100 ಟೈಪ್ಸ್ ಆಫ್ ಪಿಕಲ್ಸು, 100 ಟೈಪ್ಸ್ ಆಫ್ ಸ್ವೀಟ್ಸ್ ಆ ಥರ ಬರುತ್ತಲ್ಲ ಚಾಲೆಂಜಿಂಗ್ದು, ಆ ಥರದಲ್ಲಿ 100 ಟೈಪ್ಸ್ ಆಫ್ ಸ್ವೀಟ್ಸು ಮತ್ತು 100 ಟೈಪ್ಸ್ ಆಫ್ ಪಿಕಲ್ಸ್ ಎಲ್ಲನೂ ಇಕ್ಕಿದ್ರು. ಸೊ ಹಾಗೆ ನೋಡಿಕೊಂಡು ನಮ್ಮ ಅಣ್ಣನ ಗಿಫ್ಟ್ ಏನಾದರೂ ಕೀ ಚೈನ್ ಕೊಟ್ಬಿಡೋಣ ಅಂತ ಅವನಿಗೆ ಕೀ ಚೈನ್ ನೋಡ್ತಾ ಇದ್ದೀನಿ. ಆಲ್ರೆಡಿ ಅವನ್ನೆಲ್ಲ ಯೂಸ್ ಮಾಡಿಬಿಟ್ಟಿರೋ ಥರನೇ ಇದೆ. ಸೊ ಫೈನಲಿ ಸ್ವಲ್ಪ ಹೊತ್ತು ನೋಡಿ ಒಂದು ಸೆಲೆಕ್ಟ್ ಮಾಡ್ಕೊಂಡ್ವಿ. ಮತ್ತು ನನ್ನ ಕಸಿನ್ಸು 2 ತೊಗೊಂಡ್ರು. ಕ್ರಿಕೆಟರ್ಸ್ದು ಬಂದು ತೊಗೊಳಕ್ಕೆ ನೋಡಿದ್ವಿ, ಬಟ್ ಯಾರು ತೊಗೊಳ್ಳಿಲ್ಲ. ಸೊ ಹಾಗೆ ನೋಡಿಕೊಂಡು ಸ್ವಲ್ಪ ಹೊತ್ತು ಮೂವ್ ಆನ್ ಆದ್ವಿ. ಅಲ್ಲಿ ಎಕ್ಸಿಬಿಷನಲ್ಲಿ ಎಲ್ಲಕ್ಕಿಂತ ಜಾಸ್ತಿ ಬಂದಿರೋದು ಬಂತು ಬರೀ ಸ್ಟಾಲ್ಸ್ಗಳೇ. ಸೊ ಫೈನಲಿ ಸ್ವಲ್ಪ ಹೊತ್ತು ಎಲ್ಲರೂ ಹಾಗೆ ಮೂವ್ ಆನ್ ಆಗ್ತಿದ್ವಿ. ನನಗೂ ನನ್ನ ಕಸಿನ್ಗೆ ತುಂಬ ಸುಸ್ತಾಗಿಬಿಟ್ಟಿತ್ತು. ಇಬ್ಬರು ಬಂದು ಜ್ಯೂಸ್ ಕುಡ್ಕೊಂಡು ಪಾಪ್ಕಾರ್ನ್ ತಿನ್ಕೊಂಡು ಹೋಗಿ ನೋಡ್ತಿದ್ರೆ ಸ್ಟಿಲ್ ಅವರು ಶಾಪಿಂಗ್ ಮಾಡ್ತಾನೇ ಇದ್ದರು. ಸೊ ಹಾಗೆ ಒಳಗಡೆ ಹೋಗಿ ಸ್ವಲ್ಪ ಹೊತ್ತು ನಾವು ನೋಡಿಕೊಂಡು ದೆನ್ ಆಚೆ ಬಂದು ಜನ್ನುಗೆ ಗೇಮ್ ಆಡಿಸ್ಬಿಟ್ಟು ಹಾಗೆ ಮಾತಾಡ್ಕೊಂಡು ನಿಂತಿದ್ವಿ. ಸೊ ಫೈನಲಿ ಬಂದು ಅದೆಲ್ಲ ಆಯಿತು ಸ್ಟೋರ್ಸು. ದೆನ್ ಬಂದು ನಮ್ಮ ಸ್ಪಾಟಿಗೆ ಬಂದಾಯಿತು. ಈಗ ಬಂದು ಫುಲ್ಲು ಪ್ಲೇಯಿಂಗೆ. ಫಸ್ಟ್ ನಾನು ಬಂದು ನೋಡ್ತಿದ್ದೆ. ಇದು ತುಂಬ ಥ್ರಿಲ್ಲಿಂಗ್ ಆಗಿತ್ತು, ಬಟ್ ನಾವು ಅದ್ರ ಒಳಗಡೆ ಕೂತ್ಕೊಂಡ ಮೇಲೆ ಏನು ಥ್ರಿಲ್ನೆಸ್ಸೇ ಇಲ್ಲ. ಲೈಕ್ ಯಾಕಪ್ಪ ಕೂತ್ಕೊಂಡ್ವಿ ಅನಿಸ್ಬಿಡ್ತು. ನೋಡೋಕೆ ಹೀಗಿದೆ, ಬಟ್ ಅದು ಚೆನ್ನಾಗಿರಲಿಲ್ಲ. ದೆನ್ ಬಂದು ಜನ್ನುಗೆ ಟ್ರೈನಲ್ಲಿ ಕುಣಿಸ್ಬಿಟ್ಟು ಟ್ರೈನಲ್ಲಿ ರೌಂಡ್ ಓಡಿಸ್ಬಿಟ್ಟು ಆರಾಮಾಗಿ ಸ್ವಲ್ಪ ಹೊತ್ತು ನಿಂತ್ಕೊಂಡಿದ್ವಿ ಜನ್ನು ಬರೋ ಗಂಟ. ಅವಳೆಷ್ಟು ಖುಷಿಯಾಗಿಬಿಟ್ಟಿದ್ದಾಳೆ ಅಂತ. ದೆನ್ ಬಂದು ಅವಳು ಆಟ ಆಡಿ ಆಯಿತು. ದೆನ್ ಬಂದು ನಾವು ಅವಳಿಗೆ ಎತ್ಕೊಂಡು ನಾವು ಹೋದ್ವಿ. ನಾವು ಫಸ್ಟು ಬಂದು ಒಂದಲ್ಲಿ ಕೂತ್ಕೊಂಡ್ವಿ. ಅದು ಆದಮೇಲೆ ಬಂದು ನಾನು ಇನ್ನೂ 2-3 ಅಲ್ಲಿ ಕೂತ್ಕೊಂಡಿದ್ದೆ. ಅದು ವೀಡಿಯೋ ಕೂಡ ಹಾಕ್ತೀನಿ. ನಾನು ಸಿಸ್ಟರ್ ಎಲ್ಲರೂ ಕೂತ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ತಿದ್ವಿ. ದೆನ್ ಬಂದು ಜನ್ನುಗೆ ಒಂದು ಕಡೆ ಕಾರಲ್ಲಿ ಕುಣಿಸಿದ್ವಿ. ಸೊ ಅವಳು ಕೂತ್ಕೊಂಡು ಎಂಜಾಯ್ ಮಾಡಿದ್ಲು. ಆ್ಯಂಡ್ ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ ನೋಡಬೇಕಾದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಐ ಥಿಂಕ್ ಈ ವಿಡಿಯೋ ಬಂದು ಲಾಂಗ್ ಆಗಿಬಿಟ್ಟಿದೆ. ಸೊ ನಾನು ಬಂದು ಇದರಲ್ಲಿ ಕ್ಯಾಪ್ಚರ್ ಮಾಡಿರೋದು ಜಾಸ್ತಿ ಇದೆ, ಬಟ್ ನಾನು ಕಟ್ ಮಾಡಿ ಸ್ವಲ್ಪ ಕ್ಯಾಪ್ಚರ್ಸ್ ಪಿಕ್ಸ್ ಹಾಕ್ತೀನಿ. ಓಕೆನಾ? ಜನ್ನುದಾಗಿದ್ದ ತಕ್ಷಣ ಅಗೇನ್ ಬಂದು ನಂದು ನನ್ನ ಸಿಸ್ಟರ್ದು ಎಲ್ಲ. ಆ್ಯಂಡ್ ನಾನು ತುಂಬ ಎಂಜಾಯ್ ಮಾಡಿದ್ದಂದರೆ ಒಂದಲ್ಲಿ ಮಾತ್ರನೇ, ಅದರ್ವೈಸ್ ಯಾವುದು ಚೆನ್ನಾಗಿರಲಿಲ್ಲ. ನಾನು ನಮ್ಮ ಚಿಕ್ಕಮ್ಮ ಮತ್ತು ನನ್ನ ಕಝಿನ್ನು ಸಿಸ್ಟರು ನಾವು 4 ಮೆಂಬರ್ಸ್ ಹೋಗಿದ್ವಿ. ಆರಾಮಾಗಿ ಕೂತ್ಕೊಂಡು ಎಂಜಾಯ್ ಮಾಡಿ ಆಯಿತು. ದೆನ್ ಲಾಸ್ಟಲ್ಲಿ ಬಂದು ಇದರಲ್ಲಿ ಕೂತ್ಕೊಂಡ್ವಿ. ಇದರಲ್ಲಿ ಏನು ಬೋರ್ಡ್ ಹಾಕಿದ್ರು ಅಂದರೆ ಸ್ಪೀಡ್ ಲಿಮಿಟ್. ಬಟ್ ಲಿಮಿಟ್ ಅಂತ ಹೆಂಗಂದರೆ ಫಸ್ಟ್ ಆಫ್ ಆಲ್ ಅದು ಸ್ಪೀಡೇ ಇಲ್ಲ, ಅದು ಲಿಮಿಟ್ ಅಂತೆ. ಅದು ಪಕ್ಕಾ ವೇಸ್ಟ್ ಆಫ್ ಮನಿ. ದೆನ್ ಬಂದು ನಾನು ಲೈಕ್ ಏನು ಮಾಡೋದು ಕೂತ್ಕೊಬಿಟ್ಟಿದ್ದೀವಿ ಅಂತ ಹೇಳಿಬಿಟ್ಟು ಹಾಗೆ ಕೆಳಗಡೆ ಬಂದು ಗೋಬಿ ಮಂಚೂರಿಯನು ಮತ್ತು ಪೊಟ್ಯಾಟೊ ಟ್ವಿಸ್ಟರ್ ಒಂದು ತಿನ್ಕೊಂಡು ಆರಾಮಾಗಿ ಮನೆಗೆ ಬಂದ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.